ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಪವಿತ್ರ. ಇವತ್ತು ಸುಲಭವಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮುದ್ದೆ ಮಾಡೋಕ್ಕೆ ಬರದೇ ಇರೋರು ಕೂಡ ಮುದ್ದೆ ಈ ಥರ ಮಾಡ್ಕೋಬೋದು, ಗಂಟಾಗ್ದೇನೆ ಚೆನ್ನಾಗಿ ಮಾಡ್ಬೋದು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಕೊಟ್ರೆನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು ಗಂಟಿಲ್ದೇ. ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ನಲ್ಲ, ಅದು ನೀರು ಕಾಯ್ತಾ ಇತ್ತು, ಹಾಗಾಗಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಒಬ್ಬೊಬ್ರು ಉಪ್ಪು ಹಾಕಲ್ಲ, ನಾವು ಉಪ್ಪು ಹಾಕ್ತೀವಿ. ನೀರು ಕಾಯ್ದಿರೋದಕ್ಕೆ ಅದನ್ನು ನೋಡಿ ಕೊಟ್ರೆನ ಹಾಕ್ತಾ ಇದ್ದೀನಿ. ಹಾಕೋಬೇಕಾದ್ರೆ ಈ ಥರ ಚೆನ್ನಾಗಿ ಕೈ ಆಡ್ಕೊತಾನೆ ಇರಬೇಕು, ಗಂಟಾಗ್ದೇನೆ ಚೆನ್ನಾಗಿ ಕೈ ಆಡ್ಕೊತಾನೆ ಇರಬೇಕು. ಅದು ಕುದಿ ಬರಲಿವರೆಗೂ ಕೈ ಆಡ್ತಾ ಇರಬೇಕು. ನೋಡಿ, ಈ ಥರ ಕೈ ಆಡ್ತಾ ಇರಬೇಕು. ನಾನು ಸ್ವಲ್ಪ ಇಲ್ಲಿ ತುಪ್ಪನ ಹಾಕ್ಕೊತಾ ಇದ್ದೀನಿ, ಜೀರ್ಣ ಆಗುತ್ತೆ ಚೆನ್ನಾಗಿ ಅಂತ ಹೇಳಿಬಿಟ್ಟು. ಅನ್ನ ಏನು ಹಾಕ್ಕೊತಾ ಇಲ್ಲ, ಇಲ್ಲಿ ತುಪ್ಪ ಒಂದು ಮಾತ್ರ ಹಾಕ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಹಿಟ್ಟು ಹಾಕ್ಕೋಬೇಕು. ಇವಾಗ ನೋಡಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಅಳತೆ ಏನೂ ತೊಗೊಂಡಿಲ್ಲ. ನಾನು ಅಳತೆ ಏನು ಮಾಡೋದು ನನಗೆ ಅಷ್ಟು ಇದು ಇಲ್ಲ, ಹಂಗಾಗಿ ಒಂದು ಅಂದಾಜಿನ ಮೇಲೆ ನಾನು ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕೊಟ್ರೆನ ಎತ್ತಿಟ್ಕೊಂಡ್ರೆ ಆಮೇಲೆ ಗಟ್ಟಿ ಆದರೆ ತಿಳು ಮಾಡ್ಕೊಳಕ್ಕೆ ಬರುತ್ತೆ. ಸ್ವಲ್ಪ ಕೊಟ್ರೆನ ಎತ್ತಿಟ್ಕೋಬೇಕು ಅಷ್ಟೇ. ಒಂದು 5 ನಿಮಿಷ ನಾನು ಹಾಗೆ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ, ಪ್ಲೇಟ್ನ ಮುಚ್ಚಿಟ್ಟು. ಒಂದು 5-6 ನಿಮಿಷ ಚೆನ್ನಾಗಿ ಕುದ್ಕೊಂಡ್ಮೇಲೆ ಇವಾಗ ನೋಡಿ ಸ್ವಲ್ಪ ಕೊಟ್ರೆನ ಎತ್ತಿಕ್ಕೊತಾ ಇದ್ದೀನಿ. ಆಮೇಲೆ ಹಾಕೋಣ ಅಂತ ಇವಾಗಲೇ ಕೈ ಆಡೋಕ್ಕೆ ಹಾಕ್ಕೊಂಡ್ಬಿಟ್ರೆ ಗಂಟಾಗ್ಬಿಡುತ್ತೆ. ಇದರಲ್ಲಿ ಇದೇ ಮೇಯ್ನು, ಸ್ವಲ್ಪ ಕೊಟ್ರೆನ ಎತ್ತಿಟ್ಕೊಂಡ್ರೆ ಮುದ್ದೆ ಗಂಟಾಗದೆ ಇರೋ ಥರ ಮಾಡ್ಕೊ. ಇವಾಗ ನೋಡಿ ನಾನ್ ಸ್ಟಾಪ್ ಥರ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು, ಆವಾಗಲೇ ಮುದ್ದೆ ಗಂಟಾಗಲ್ಲ. ತಿರುಗಿಸೋದು ಬಿಟ್ವಿ ಅಂದರೆ ಗಂಟಾಗ್ಬಿಡುತ್ತೆ. ಚೆನ್ನಾಗಿ ತಿರುಗಿಸ್ಬೇಕು ಈ ಥರ ಚೆನ್ನಾಗಿ. ಮುದ್ದೆನಲ್ಲಿ ಮೇನ್ ಇರೋದೇ ತಿರುಗಿಸೋದು. ಚೆನ್ನಾಗಿ ತಿರುಗಿಸಿ, ಈ ಥರ ಚೆನ್ನಾಗಿ ತಿರುಗಿಸೋದು. ನಮಗೆ ಗಟ್ಟಿ ಮುದ್ದೆ ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ಟು ನಾವು ಈ ಥರ ಸ್ವಲ್ಪ ತಿಳು ಮಾಡ್ಕೊತೀವಿ. ಹಾಗೇನೆ ಇವಾಗ ನೋಡಿ ಊಟ ಮಾಡೋರಿಗೆಲ್ಲ ಇದು ಕರೆಕ್ಟ್. ನಾವು ಸ್ವಲ್ಪ ಅದೇ ಆ ಕೊಟ್ರೆನ ಎತ್ತಿಕ್ಕಿದ್ವಲ್ಲ, ಅದನ್ನು ಇವಾಗ ಅಷ್ಟೂ ಸುರುಗ್ತೀನಿ ನಾವು, ಯಾಕೆಂದರೆ ತುಂಬ ತಿಳು ಮುದ್ದೆ ತಿನ್ನೋದು. ಈ ಥರ ಸುರುಗ್ಬಿಟ್ಟು ಅದನ್ನು ಚೆನ್ನಾಗಿ ಕೈ ಆಡ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಕೈ ಆಡ್ಕೋಬೇಕು. ಚೆನ್ನಾಗಿ ಕೈ ಆಡ್ಕೊಂಡ್ರೆ ಮುದ್ದೆ ರೆಡಿ ಆಗುತ್ತೆ. ಎಲ್ಲರೂ ಟ್ರೈ ಮಾಡಿ ಒಂದ್ಸಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು 5 ನಿಮಿಷನ ಅದನ್ನು ಮುಚ್ಚಿ ಬೇಯಿಸ್ತೀನಿ. ಬೇಯಿಸ್ಕೊಂಡ್ರೆ ಮುದ್ದೆ ರೆಡಿ ಆಗುತ್ತೆ. ನಾವು ಮುದ್ದೆ ಜಾಸ್ತಿ ಬೇಯಿಸ್ತೀವಿ. ನಮ್ಮ ಮುದ್ದೆ ಕೈಗೆ ಬಾಯಿಗೆ ಏನೂ ಅಂಟ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿರಿ. ಇವಾಗ ನೋಡಿ ಪಾತ್ರೆನ ಹೆಂಗೆ ಬಿಟ್ಟು ಬರ್ತಾ ಇದೆ ಮುದ್ದೆ. ಫೈನಲಿ ನಮ್ಮ ಮುದ್ದೆ ರೆಡಿ ಆಯಿತು ನೋಡಿ. ಬನ್ನಿ ಊಟ ಮಾಡೋಣ ಮುದ್ದೆನ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.